ಅಮೆನೋರಿಯಾ ಅಂದರೆ ಏನು ಮ್ಯಾಮ್? ಅಮಿನೋರಿಯಾ ಅಂದರೆ ಆಗದೇ ಇರೋದು. ಆಗದೇ ಇರೋದು ಅಂತಂದರೆ ಎಷ್ಟು ದಿವಸಕ್ಕೆ ಆಗದೇ ಇರೋದು? ಬಹುಶಃ 1 ತಿಂಗಳು ಮಿಸ್ ಆಯಿತು, ತಿಂಗಳ ಮೇಲೆ ಒಂದು 15 ದಿವಸ ಮಿಸ್ ಆಯಿತು, 1.5 ತಿಂಗಳಿಗಾಯಿತು, 2 ತಿಂಗಳಿಗಾಯಿತು, ಅದನ್ನು ನಾವು ಅಮಿನೋರಿಯಾ ಅಂತ ಹೇಳೋಕ್ಕಾಗಲ್ಲ. 2ಕ್ಕಿಂತ ಹೆಚ್ಚಾಗಿ 3 ತಿಂಗಳು 4 ತಿಂಗಳು ಆಗದೇ ಇರೋದಕ್ಕೆ ನಾವು ಅಮಿನೋರಿಯಾ ಅಂತ ಹೇಳ್ತೇವೆ. ಈ 2-3 ತಿಂಗಳು ಆಗದೇ ಇರೋದು ಅಂತ ಹೇಳಿದ್ರಿ. ಈ ಅಮೆನೋರಿಯಾ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು? ಅದರಿಂದ ಪರ್ಟಿಕ್ಯುಲರ್ ರೀಸನ್ ಏನಾದರೂ ಇದೆಯಾ ಮುಟ್ಟು ನಿಲ್ಲೋದಕ್ಕೆ ಅಥವಾ ಋತುಚಕ್ರ ಸರಿಯಾಗಿ ಆಗದೇ ಇರೋದಕ್ಕೆ? ಹೌದು, ಹಲವಾರು ಕಾರಣಗಳಿರುತ್ತೆ ಅಮಿನೋರಿಯಾ ಆಗೋದಕ್ಕೆ. ಅಮಿನೋರಿಯಾ ಆಗೋದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತಂದರೆ ಆಗದೇ ಇರೋದಕ್ಕೆ ಒಳ್ಳೆಯದೇ ಯೋಚನೆ ಮಾಡೋಣ. ಗರ್ಭಧಾರಣೆ ಆಗಿರ್ಬೋದು ಅಲ್ವಾ? ಗರ್ಭಧಾರಣೆ ಆದರೂ ಆಗೋದಿಲ್ಲ. ಸೊ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು 1.5 ತಿಂಗಳು ಆಯಿತು ಅಂದ್ರೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋತಾರೆ. ಅಥವಾ ಇತ್ತೀಚೆಗಂತೂ ತಿಂಗಳ ಮೇಲೆ 2-3 ದಿವಸ ಮುಂದೆ ಹೋಯಿತು ಅಂದ ತಕ್ಷಣವೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋತಾರೆ. ಸೊ ಪ್ರೆಗ್ನೆನ್ಸಿ ಇದ್ದಾಗ, ಗರ್ಭಧಾರಣೆ ಇದ್ದಾಗ ನಿಂತು ಹೋಗಿರುತ್ತೆ, ಅದು ಒಂದು ಕಾರಣ ಆಗಿರುತ್ತೆ. ಇನ್ನೊಂದು ವಂಶವಾಹಿ ತಂತು ತೊಂದರೆಯಿಂದನೂ ಆಗೋ ಸಾಧ್ಯತೆ ಇರುತ್ತೆ. ಹೆಣ್ಮಕ್ಳಿಗೆ ಕೆಲವ್ರಿಗೆ ವಂಶವಾಹಿ ತಂತು ಪ್ರಾಬ್ಲಮ್ಸು, ಕ್ರೋಮೋಸೋಮ್ಸ್ ಅಂತೀವಿ, ಜೆನೆಟಿಕ್ ಅಂತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದು ಟರ್ನರ್ ಸಿಂಡ್ರೋಮ್ ಅಂತ, ಅವರಲ್ಲಿ ಅಥವಾ ಫ್ರೆಜೈಲ್ ಎಕ್ಸ್ ಅಂತ ಇರುತ್ತೆ, ಅಂಥವರಲ್ಲಿ ಇದು ಬರದೇ ಇರೋ ಸಾಧ್ಯತೆ ಇರುತ್ತೆ. 3ನೇದಾಗಿ ಪಾಲಿಸಿಸ್ಟಿಕ್ ಓವ್ರೀಸು. ಪಾಲಿಸಿಸ್ಟಿಕ್ ಅಂತಂದರೆ ಓವ್ರೀಸಲ್ಲಿ ಹೆಚ್ಚಾಗಿ ಅಂಡಾಣು ಉತ್ಪನ್ನ ಆಗುತ್ತೆ, ಅದು ಸರಿಯಾಗಿರೋ ಅಂಡಾಣು ರಿಲೀಸ್ ಆಗದೇ ಇರೋದು, ಅದು ಕಾರಣ ಇರುತ್ತೆ. ಈಗ ಮತ್ತೆ PCOS ಅಥವಾ ಪಾಲಿಸಿಸ್ಟಿಕ್ ಓವ್ರೀಸ್ಗೆ ಕಾರಣ ಮತ್ತು ಹಾರ್ಮೋನ್ಸು. ಸೊ 4ನೇದಾಗಿ ಹಾರ್ಮೋನ್ ತೊಂದರೆಯಿಂದನೂ ಅಮಿನೋರಿಯಾ ಆಗೋ ಸಾಧ್ಯತೆ ಕಂಡುಬರುತ್ತೆ. ಮತ್ತೊಂದಾಗಿ ಗರ್ಭಾಶಯದಲ್ಲಿ ವಿಕಾರತೆ ಇರೋದು, ಅಬ್ನಾರ್ಮಲಿಟೀಸ್ ಇನ್ ದ ಯೂಟ್ರಸ್, ಅದರಿಂದನೂ ಒಂದು ಅಮಿನೋರಿಯಾ ಆಗೋ ಸಾಧ್ಯತೆ ಇರುತ್ತೆ. ಮತ್ತೊಂದಾಗಿ ಅಶಮಿನ್ ಸಿಂಡ್ರೋಮ್ ಅಂತ, ಗರ್ಭಾಶಯದ ಒಳಪದ್ರ ಒಂದಕ್ಕೊಂದು ಅಂಟ್ಕೊಂಡು ಬಿಟ್ಟಾಗೂ ರಕ್ತಸ್ರಾವ ಆಗೋದಿಲ್ಲ. ಸೊ ಇನ್ನೊಂದು ಕೆಲವೊಂದು ಅಂದರೆ ಥೈರಾಯ್ಡ್ ಪ್ರಾಬ್ಲಮಿಂದ ಆಗ್ಬೋದು, ಅಥವಾ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಅಂತ ಇರುತ್ತೆ, ಅದರಿಂದನೂ ಆಗ್ಬೋದು. ಸೊ ಈ ಥರ ಕೆಲವೊಂದು ಕಾರಣಗಳಿಂದ ಅಮಿನೋರಿಯಾ ಆಗುತ್ತೆ. ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು, ಅಮಿನೋರಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದೊಂದು ಲಕ್ಷಣ ಅಷ್ಟೇ, ಋತುಚಕ್ರದ ಒಂದು ಲಕ್ಷಣ. ಸೊ ನನಗೆ ಆಗಿಲ್ಲ ಅಂದರೆ ನನಗೇನೋ ಕಾಯಿಲೆ ಆಗಿಬಿಟ್ಟಿದೆ ಅಂತ ದಯವಿಟ್ಟು ತಿಳ್ಕೊಬೇಡಿ.